ಶ್ರೇಷ್ಠವಾದ ನಾಮವನ್ನು ಈ ಮುಂಜಾನ ವೇಳೆಯಲ್ಲಿ ಆರಾಧಿಸ್ತೇವೆ. ಸ್ವಾಮಿ, ಈ ಒಂದು ಸೆಪ್ಟೆಂಬರ್ ತಿಂಗಳ ಒಂದು 14ನೇ ದಿನಕ್ಕಾಗಿ ನಾವು ನಿಮಗೆ ಸ್ತೋತ್ರ ಹೇಳ್ತೇವೆ. ಒಳ್ಳೆಯ ತಂದೆಯೇ, ಇಸ್ರಾಯೇಲ್ಯರನ್ನು ಕಾಯುವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ ಆತನೇ, ನಮ್ಮನ್ನು ಇವತ್ತು ದಿವಸ ಜೀವಬಾದಿನ ಎಣಿಕೆಯಲ್ಲಿ ಎನಿಸಿದ್ದೆ. ಸ್ತೋತ್ರಪ್ಪ ತಂದೆಯೇ. ನಾವು ಈ ದಿನ ಯೆಶಾಯನ ಪ್ರವಾದನ ಗ್ರಂಥ 57ನೇ ಅಧ್ಯಾಯವನ್ನು ಧ್ಯಾನಿಸ್ತಾ ಇದ್ದೇವೆ. ವಿಶೇಷವಾದಂತ ಸ್ವಾಮಿ ದೇವರೇ, ಜ್ಞಾನದಿಂದ ನಮ್ಮನ್ನು ನಡೆಸು ಪವಿತ್ರಾತ್ಮನ ಮೂಲಕ. ಯೇಸು ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ತೇನೆ ಸ್ವಾಮಿ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಜನರೇ, ದೇವರ ಮಹಾಕೃಪೆಯಿಂದ ನಾವು ಯೆಶಾಯನ ಪ್ರವಾದನ ಗ್ರಂಥವನ್ನ ಧ್ಯಾನ ಮಾಡ್ತಾ ಇದ್ದೀವಿ. ಯೆಶಾಯನ ಪ್ರವಾದನ ಗ್ರಂಥ ನಮ್ಮೆಲ್ಲರಿಗೆ ಆಶೀರ್ವಾದಕರವಾಗಿದೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ದೇವರು ತನ್ನ ಕೃಪೆಯಿಂದ ಅನೇಕ ಒಂದು ವಿಷಯಗಳನ್ನ ನಮ್ಗೆ ತಿಳಿಯಪಡಿಸ್ತಾ, ಪ್ರವಾದನೆಯ ಗ್ರಂಥದಲ್ಲಿ ಬರೆಯಲ್ಪಟ್ಟಂತ ಒಂದು ರಹಸ್ಯಗಳನ್ನ, ಗೂಢಾರ್ಥಗಳನ್ನ ದೇವರು ತನ್ನ ಸೇವಕರ ಮೂಲಕವಾಗಿ ನಮಗೆ ತಿಳಿಯಪಡಿಸ್ತಾ ಬಂದಿದ್ದಾರೆ. ದೇವರಿಗೆ ಸ್ತೋತ್ರ. ಈ ದಿನ ನಾವು ಮುಂದುವರೆದ ಭಾಗವಾಗಿ 57ನೇ ಅಧ್ಯಾಯವನ್ನ ಧ್ಯಾನ ಮಾಡೋಣ. ನಿಮ್ಮ ಕೈಲಿರುವಂತಹ ಸತ್ಯವೇದವನ್ನ ತಿರುಗಿಸಿ ಯೆಶಾಯನ ಪ್ರವಾದನ ಗ್ರಂಥ 57ನೇ ಅಧ್ಯಾಯವನ್ನ ನೀವು ತಿರುಗಿಸಿಕೊಳ್ಬೇಕೆಂಬ ಕೇಳ್ಕೊಳ್ತಾ ಇದ್ದೇನೆ. ನಾನು ಈ 57ನೇ ಅಧ್ಯಾಯವನ್ನ 2 ಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದೇನೆ. ಮೊದಲನೇ ಭಾಗ 1ರಿಂದ 13 ವಚನಗಳು ಅಧಿಪತಿಗಳ ಅತ್ಯಾಸೆ, ಜನರ ದೇವದ್ರೋಹ, ಇವುಗಳ ಖಂಡನೆ. ಅಂದ್ರೆ 56ನೇ ಅಧ್ಯಾಯದ 9ನೇ ವಚನದ ಮುಂದುವರೆದ ಭಾಗವೇ ಈ 1ನೇ ವಚನದಿಂದ 13 ವಚನಗಳ ತನಕ ನಾವು ಕಾಣಬಹುದು. ಮುಖ್ಯವಾಗಿ ಈ ಮೊದಲನೇ ಭಾಗದಲ್ಲಿ ಜನರ ದೇವದ್ರೋಹ, ಜನರ ಒಂದು ದೇವ ದ್ರೋಹದ ಬಗ್ಗೆ ನಾವು ಕಾಣಬಹುದು. ಪ್ರೀತಿಯುಳ್ಳವರೇ, ದೇವರು ತನಗೆ ಸ್ವಕೀಯ ಜನರನ್ನಾಗಿ ಈ ಭೂಮಿಯ ಮೇಲೆ ಎಲ್ಲಾ ಒಳಗಿಂದ ಇಸ್ರಾಯೇಲ್ ಜನರನ್ನೇ ಆರಿಸಿಕೊಂಡಿದ್ದಾನೆ. ಇಸ್ರಾಯೇಲ್ ಜನರನ್ನು ದೇವರು ತನ್ನ ಸ್ವಕೀಯ ಜನರನ್ನಾಗಿ ಇರಲಿಕ್ಕೆ ಆರಿಸಿಕೊಂಡಿದ್ದಾನೆ. ದೇವಚಂದ್ರೆ, ಇಸ್ರಾಯೇಲ್ ಜನರ ಮಧ್ಯದಲ್ಲಿ ದೇವರು ಮಾಡಿದಂತ ಅದ್ಭುತಗಳು, ಸೂಚಕ ಕಾರ್ಯಗಳು ಯಾವುದೇ ಇರಲಿ ಬಹಳ ವಿಶಿಷ್ಟವಾದವುಗಳೇ. ಯಾವ ದೇವರು ಈ ಜಗತ್ತಿನಲ್ಲಿ ಮಾಡಿದ್ದನ್ನು ನಾವು ಕಾಣಲಾರೆವು. ಅವರು ಐಗುಪ್ತ ದೇಶದ ದಾಸತ್ವದಲ್ಲಿದ್ದಾಗ ಸ್ವಾಮಿ ಅವರ ಒಂದು ಗೋಳಾಟವನ್ನು, ಅವರ ಒಂದು ನರಳಾಟವನ್ನು ಕಂಡು ಅವರ ಮೇಲೆ ಕರುಣೆ ತೋರಿ ದೇವರು ಐಗುಪ್ತ ದೇಶದ ದಾಸತ್ವದಿಂದ ಅವ್ರಿಗೆ ದೇವರೇ ಹೋರಾಡಿ, ದೇವರೇ ತನ್ನ ಒಂದು ಭುಜಬಲ ಪರಾಕ್ರಮದಿಂದ ಬಿಡುಗಡೆ ಮಾಡ್ತಾರೆ. 10-20ಗಳನ್ನು ಬರಮಾಡ್ತಾರೆ ಐಗುಪ್ತರಿಗೆ. ಇಸ್ರಾಯೇಲ್ ಜನರಿಗೆ ಒಂದು ಹಾನಿ ಕೂಡ ಉಂಟಾಗೋದಿಲ್ಲ. ಅವರನ್ನ ಅರಣ್ಯ ಮಾರ್ಗವಾಗಿ ಕಾನಾನ್ ದೇಶಕ್ಕೆ ನಡೆಸ್ಕೊಂಡು ಹೋಗ್ತಾರೆ. ಕೆಂಪು ಸಮುದ್ರವನ್ನ ದೇವರು ದಾರಿ ಮಾಡಿ ಇಸ್ರಾಯೇಲ್ ಜನರು ದಾಟುವಂತೆ ಮಾಡ್ತಾನೆ. ಅರಣ್ಯದಲ್ಲಿ ಅವರಿಗೆ ದೇವರು 40 ವರ್ಷಗಳು ಪರಲೋಕದ ದೇವದೂತರ ಆಹಾರವಾಗಿರುವಂತ ಮನ್ನವನ್ನು ತಿನ್ನಕ್ಕೆ ಕೊಡ್ತಾರೆ. ಅವ್ರಿಗೆ ದಾಹವಾದಾಗ ಬಂಡೆಯೊಳಗಿಂದ ನೀರು ಕೊಡ್ತಾರೆ. ಅನೇಕ ಅದ್ಭುತಗಳನ್ನು ದೇವರು ಅವ್ರಿಗೆ ಮಾಡ್ತಾರೆ. ಎಷ್ಟು ಉಪಕಾರಗಳನ್ನು ದೇವರು ಇಸ್ರಾಯೇಲರಿಗೆ ಮಾಡ್ತಾರೆ. ಹೀಗೆ ದೇವರು ತನ್ನ ಸ್ವಕೀಯ ಜನರನ್ನಾಗಿ ಇಸ್ರಾಯೇಲರನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ತಮ್ಮ ಒಡೆಯನು, ತಮ್ಮ ರಕ್ಷಕನು ತಮ್ಮನ್ನು ವಿಶೇಷವಾದ ಪ್ರೀತಿಯಿಂದ ಆರಿಸಿಕೊಂಡಂತ ಆ ದೇವರನ್ನ ಜೇನ್ನೊಣಗಳಂತೆ ವೈರಿಗಳು ಇಸ್ರಾಯೇಲರನ್ನ ಸುತ್ತುವರೆದು ನಾಶನ ಮಾಡ್ಬೇಕು, ಈ ಭೂಮಿ ಮೇಲೆ ಇಲ್ಲದಂತೆ ಮಾಡ್ಬೇಕಂತ ಹೇಳ್ಬಿಟ್ಟು ಎಷ್ಟು ಭಯಂಕರ ಪ್ರಯತ್ನಗಳನ್ನು ಮಾಡಿದಂತ ವೈರಿಗಳ ಕೈಯಿಂದ ಬಿಡಿಸಿ ತಮ್ಮನ್ನು ರಕ್ಷಿಸಿದಂತ ಆ ದೇವಾದಿ ದೇವನಿಗೆ ಅವರು ದ್ರೋಹ ಮಾಡ್ತಾ ಇದ್ದಾರೆ. ಇದಕ್ಕೆ ಜನರ ದೇವದ್ರೋಹ. ನಾವು ನೋಡ್ರಿ, ಪತಿ ದ್ರೋಹ, ಪತ್ನಿ ದ್ರೋಹ ಈ ಲೋಕದಲ್ಲಿ ನಾವು ಕಾಣ್ಬೋದು. ಯಥೇಚ್ಛವಾಗಿ ಅನೇಕ ಕಡೆ ಒಂದು ಪರಿಶುದ್ಧವಾದಂತಹ ವಿವಾಹದ ಮೂಲಕವಾಗಿ ದೇವರ ಸಮಕ್ಷಮದಲ್ಲಿ ಪ್ರಮಾಣ ಪೂರ್ವಕವಾಗಿ ಮದುವೆ ಆಗಿರ್ತಾರೆ. ಕೆಲವು ಜನರು ತಮ್ಮ ಶರೀರಾಸ್ತಿಗಳಿಗೆ ಹೆಂಡತಿಗೆ ದ್ರೋಹ ಮಾಡ್ತಾ ಇರ್ತಾರೆ, ಅಥವಾ ಗಂಡನಿಗೆ ದ್ರೋಹ ಮಾಡ್ತಾ ಇರ್ತಾರೆ. ಈ ಲೋಕದಲ್ಲಿ ನಾವು ಕಾಣ್ತೇವೆ. ಹಾಗೆ ಇಸ್ರಾಯೇಲ್ ಜನರು ಅವರು
ದೇವರಿಗೆ ದೇವದ್ರೋಹವನ್ನೆಸಗಿದ್ದಾರೆ. ಏನಪ್ಪಾ ಈ ದೇವದ್ರೋಹ ಅಂದ್ರೆ, ಸೃಷ್ಟಿಕರ್ತನಾದ ದೇವರನ್ನು ಬಿಟ್ಟು ಅವರು ತಮ್ಮ ಕೈಯಿಂದ ಮಾಡಿಕೊಂಡಂತ ದೇವರು ದೇವತೆಗಳಿಗೆ, ಅವರ ವಿಗ್ರಹಗಳಿಗೆ, ವಿಗ್ರಹ ಆರಾಧನೆ ಕಡೆಗೆ ತಿರುಗಿಕೊಂಡಿದ್ದಾರೆ. ಇದುವೇ ಒಂದು ದೇವದ್ರೋಹವಾಗಿದೆ. ಮೊದಲ 2 ವಚನಗಳಲ್ಲಿ ನಾವು ನೋಡುತ್ತೇವೆ ಪ್ರೀತಿಯುಳ್ಳ ದೇವಜನರೇ, ಮೊದಲ 2 ವಚನಗಳಲ್ಲಿ ಸಜ್ಜನರು ನಾಶವಾಗುತ್ತಾರೆ, ಯಾರು ಮನಸ್ಸಿಗೆ ತಾರರು, ಸದ್ಭಕ್ತರು ಗತಿಸುತ್ತಾರೆ, ಆಹಾ ಶಿಷ್ಟರು ಕೇಡಿನಿಂದ ಪಾರಾಗಿದ್ದಾರೆ ಎಂದು ಯಾರು ಯೋಚಿಸರು. ಇವರು ಸಮಾಧಾನದಲ್ಲಿ ಸೇರಿದಾರಲ್ಲ, ನೆಟ್ಟಗೆ ನಡೆಯುವ ಪ್ರತಿಯೊಬ್ಬನು ತನ್ನ ತನ್ನ ದೀರ್ಘ ನಿದ್ರಾಸ್ಥಾನದಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದಾನೆ. ದೇವಜನರೇ, ಇಲ್ಲಿ ದೇವರು ಇಸ್ರಾಯೇಲ್ ಜನರಿಗೆ ಅಥವಾ ಯಹೂದ ವಂಶಕ್ಕೆ ಆತನು ನ್ಯಾಯ ತೀರ್ಪು ಕೊಡ್ತಾ ಇದ್ದಾರೆ. 70 ವರ್ಷಗಳ ಕಾಲ ಸೆರೆವಾಸಕ್ಕೆ ಅವರನ್ನ ಬಾಬೇಲಿಗೆ ಅಥವಾ ಅಶ್ಶೂರಿಗೆ ಕಳಿಸಿಕೊಡ್ತಾ ಇದ್ದಾರೆ. ನೆಬೂಕದ್ನೆಚ್ಚರ್ ರಾಜನು, ಬೆಲ್ಶಚ್ಚರ್ ರಾಜನು, ನಾನಾ ತರವಂತ ರಾಜ್ಯಗಳ ಅವ್ರ ಮೇಲೆ ದಾಳಿಗಳನ್ನು ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಕೋಪ ಮತ್ತು ನ್ಯಾಯ ತೀರ್ಪಿನ ಸಮಯಕ್ಕೆ ಮೊದಲು ದೇವರು ತನ್ನ ಕರುಣೆಯಿಂದ ಕೆಲವು ನೀತಿವಂತರಿಗೆ ಮರಣವನ್ನ ವಿಧಿಸ್ತಾ ಇದ್ದಾನೆ. ಅಂದ್ರೆ ಇಸ್ರಾಯೇಲ್ ದೇಶದ ಮೇಲೆ, ಯಹೂದ ದೇಶದ ಮೇಲೆ ದೇವರ ಒಂದು ನ್ಯಾಯ ತೀರ್ಪು, ಕೋಪ ಬರುವುದಕ್ಕೆ ಮೊದಲು ದೇವರು ಕೆಲವೊಂದು ಸಜ್ಜನರನ್ನ ಆತನ ಏನ್ ಮಾಡ್ತಾ ಇದ್ದಾನ, ಮರಣವನ್ನ ವಿಧಿಸ್ತಾ ಇದ್ದಾನೆ ಸಜ್ಜನರಿಗೆ. ಅವರನ್ನ ತನ್ನ ನಿತ್ಯ ರಾಜ್ಯಕ್ಕೆ ತೆಗೆದುಕೊಳ್ತಾ ಇದ್ದಾನ ಭೂಮಿಯೊಳಗಿಂದ. ಆದ್ರೆ ಬದುಕುಳಿದ ದುಷ್ಟರಿಗೆ ಏನು ಸಂಭವಿಸುತ್ತೆ ಇದೆ ಎಂಬುದೇ ಅರ್ಥವಾಗಲಿಲ್ಲ. ಈ ಭೂಮಿ ಮೇಲೆ ಉಳಿದಂತ ಕೆಲವೊಂದು ದುಷ್ಟ ಜನಾಂಗಗಳಿಗೆ ಏನ್ ನಡೀತಿದೆ ಅನ್ನುವಂಥದ್ದು ಅವರಿಗೆ ಗೊತ್ತಾಗ್ತಾ ಇಲ್ಲ. ದೇವರ ನ್ಯಾಯ ತೀರ್ಪಿನ ನಿಮಿತ್ತವೇ ಅವರು ಸಾಯುತ್ತಿದ್ದಾರೆ ಎಂಬುದಾಗಿ ಅವರು ಯೋಚಿಸಿರಬಹುದು. ಯಾರು? ದುಷ್ಟರು. ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮನ್ನು ಈಗಿನ ದುಷ್ಟ ಯುಗದೊಳಗಿಂದ ಯೇಸು ಕ್ರಿಸ್ತನಲ್ಲಿ ಭರವಸವಿಟ್ಟಂತ ನಮ್ಮನ್ನು, ಕ್ರೈಸ್ತಿಯ ಜನಾಂಗವಾದಂತ ನಮ್ಮನ್ನು ದೇವರು ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಿ ನಾವು ಆತನ ಅಂದ್ರೆ ದೇವಕುಮಾರನ ರಾಜ್ಯದೊಳಗೆ ನಾವು ಸಹಭಾಗಿಗಳಾಗಿರ್ಬೇಕಂತ ಹೇಳ್ಬಿಟ್ಟು ಆರಿಸಿಕೊಂಡಿದ್ದಾನೆ. ಹೌದು, ದೇವರ ಕೋಪ ಮತ್ತು ನ್ಯಾಯ ತೀರ್ಪಿನ ಸಮಯಕ್ಕೆ ಮೊದಲು ಕೆಲವೊಂದು ಸಜ್ಜನರನ್ನ ದೇವರು ಕೆಲವೊಂದು ನೀತಿವಂತರಿಗೆ ಮರಣವನ್ನ ವಿಧಿಸಿದಂತೆ ಇವತ್ತು ದಿವಸದಲ್ಲಿ ಭೂಲೋಕದಲ್ಲಿ ನಾವು ಕೂಡ ಈ ಲೋಕದಲ್ಲಿ ಸಜ್ಜನರು ನೀತಿವಂತರಾಗಿ ಜೀವಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಸಜ್ಜನರಾಗಿ, ನೀತಿವಂತರಾಗಿ, ದೇವರನ್ನ ಮೆಚ್ಚಿಸುವವರಾಗಿ ಲೋಕದಲ್ಲಿ ಜೀವಿಸುವುದಕ್ಕಾಗಿ ದೇವರು ನಮ್ಮೆಲ್ಲರನ್ನ ಆರಿಸಿಕೊಂಡಿದ್ದಾನೆ. 3ನೇ ವಚನ ತನಕ ನಾವು ನೋಡುವಾಗ, 13ನೇ ವಚನ ತನಕ ಪ್ರೀತಿಯುಳ್ಳ ದೇವಜನರೇ ನಾವು ಕಾಣ್ತೇವೆ. ಇದರಲ್ಲಿ ಮುಖ್ಯವಾಗಿ ಇಸ್ರಾಯೇಲ್ ಜನರ ದೇವದ್ರೋಹದ ಕುರಿತಾಗಿ ಇದನ್ನ ಕರ್ತನು ತನ್ನ ಪ್ರವಾದಿಯ ಮೂಲಕವಾಗಿ ಖಂಡಿಸ್ತಾ ಇದ್ದಾನೆ. 3ನೇ ವಚನ, ಮಾಟಗಾತಿಯ ಮಕ್ಕಳೇ, ಸೂಳೆಗಾರನ ಮತ್ತು ಸೂಳೆಯ ಸಂತಾನದವರೇ, ನೀವು ಇಲ್ಲಿಗೆ ಬನ್ನಿರಿ, ಯಾರನ್ನು ಅಣಕಿಸಿ ವಿನೋದ ಪಡುತ್ತೀರಿ? ದೇವಜನರೇ, ಕೆಲವೊಂದು ಜನರು ಈ ಒಂದು 3ನೇ ವಚನದಲ್ಲಿ ಇರುವಂತ ಪದ ಬಳಕೆಯನ್ನು ಗಮನಿಸ್ತಾರೆ. ಕೆಲವೊಂದು ಬುದ್ಧಿಹೀನರು ಪದ ಬಳಕೆಯನ್ನು ಗಮನಿಸಿ ಬೈಬಲ್ ಅಲ್ಲಿ ಕೂಡ ಅಶ್ಲೀಲತೆ ಬರೆಯಲ್ಪಟ್ಟಿದೆ ಅಂತ ಹೇಳ್ಬಿಟ್ಟು ಕೆಲ ಜನರು ಭಾವಿಸ್ತಾರ. ಆ ರೀತಿಯಾಗಿ ದೇವಜನರೇ, ದೇವದ್ರೋಹವನ್ನು ಮಾಡಿದಂತ ಆತ್ಮಿಕ ವ್ಯಭಿಚಾರ, ಸೃಷ್ಟಿಕರ್ತನಾಗಿರುವಂತ ದೇವರನ್ನು ಬಿಟ್ಟು ಸೃಷ್ಟಿ ವಸ್ತುಗಳನ್ನು ಪೂಜಿಸುವಂತದ್ದು ಅದು ಆತ್ಮಿಕ ವ್ಯಭಿಚಾರಕ್ಕೆ ಹೋಲಿಕೆಯಾಗಿದೆ. ಅದಕ್ಕಾಗಿ ಕರ್ತನು ಈ ಒಂದು ಪದಗಳನ್ನ ಉಪಯೋಗಿಸಿ ಇಸ್ರಾಯೇಲ್ ಜನರನ್ನ ಖಂಡಿಸುವಂತದನ್ನ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯ ಅದು ಪರಿಶುದ್ಧವಾದದ್ದು. ಅದು ನಮ್ಮನ್ನು ಎಚ್ಚರಿಸಿ, ಗದರಿಸಿ, ಖಂಡಿಸಿ ನಮ್ಮನ್ನು ಸರಿದಾರಿಯಲ್ಲಿ ನಡೆಸುವಂತದ್ದು ಆಗಿದೆ. ಕರ್ತನು ತನ್ನ ಪ್ರವಾದಿಯ ಮೂಲಕವಾಗಿ ಇಸ್ರಾಯೇಲ್ ಜನರನ್ನ ಖಂಡಿಸ್ತಾ ಇದ್ದಾನೆ. 4ನೇ ವಚನದಲ್ಲಿ ನಾವು ನೋಡ್ತೇವೆ, ಯಾರನ್ನು ಅಣಕಿಸಿ ವಿನೋದ ಪಡುತ್ತೀರಿ? ದೇವಜನರ, ಕೆಲವೊಂದು ದುಷ್ಟರು ದೇವರ ಪ್ರವಾದಿಯಾಗಿರುವಂತ ಯೆಶಾಯನನ್ನ ಅಣಕಿಸ್ತಾ ಇದಾರ. ದೇವರ ಸೇವಕರಾಗಿರುವಂತ ಅನೇಕ ಪ್ರವಾದಿಗಳು ದೇವರು ಕೊಟ್ಟಂತ ಮಾತುಗಳನ್ನು ತೆಗೆದುಕೊಂಡು ಹೋಗಿ ಇಸ್ರಾಯೇಲ್ ಜನರ ತಿದ್ದುಪಾಟಿಗೋಸ್ಕರವಾಗಿ ಸತತ ದೇವರು ಕಳಿಸಿಕೊಟ್ರೆ, ಕೆಲವೊಂದು ದುಷ್ಟರು, ದೇವರ ಭಯವಿಲ್ಲದಂತ ಸೊಕ್ಕೇರಿದಂತ ವ್ಯಕ್ತಿಗಳು ಪ್ರವಾದಿಗಳನ್ನ ಅಣಕಿಸ್ತಾ ಇದ್ದಾರೆ. ಯಾರನ್ನು ನೋಡಿ ಬಾಯಿ ಕಿಸಿದು ನಾಲಿಗೆಯನ್ನು ಚಾಚುತ್ತೀರಿ? ಕರ್ತನಲ್ಲಿ ಪ್ರೀತಿಯುಳ್ಳವರೇ,
ದೇವರ ಸೇವಕರ ವಿಷಯದಲ್ಲಿ ಎಲ್ಲರೂ ಕೂಡ ಏನು ಗೌರವದಿಂದ ನಡೆದುಕೊಳ್ಳಬೇಕು. ದೇವರ ಸೇವಕರು ದೇವರ ವಾಕ್ಯಗಳನ್ನ ಅವರು ಯಥಾರ್ಥವಾಗಿ ಸಾರುವವರಾಗಿದ್ದಾರೆ, ದೇವರ ಸೇವೆಯನ್ನು ಮಾಡುವವರಾಗಿದ್ದಾರೆ. ದೇವರು ನಂಬಿಕೆಯಿಂದ ಸಭೆಯನ್ನು ದೇವರ ಸೇವಕರುಗಳ ಕೈಯಲ್ಲೇ ಕೊಟ್ಟಿದ್ದಾರೆ. ದೇವರ ಸೇವಕರುಗಳು ಅವರನ್ನ ರಾತ್ರಿ ಹಗಲು ಅನ್ನದೆ ಅವರ ಆತ್ಮಗಳನ್ನು ಕಾಯುವ ಜವಾಬ್ದಾರಿ ಉಳ್ಳವರಾಗಿ ಅವರನ್ನ ಎಲ್ಲಾ ವಿಷಯಗಳಲ್ಲಿ ಎಚ್ಚರಿಸಿ ಅವರು ದೇವರ ಮಾರ್ಗದಲ್ಲಿ ನಡೆಸ್ತಾ ಇರ್ತಾರೆ. ಕೆಲವೊಬ್ಬರು ದೇವರ ಭಯವಿಲ್ಲದಂತವರು ದೇವರ ಸೇವಕರುಗಳ ಹಿಂದೆ ಮಾತಾಡ್ತಾ ಇರ್ತಾರೆ. ಅವರು ಮನುಷ್ಯರೇ. ಕರ್ತನ ನಿಮಿತ್ತವಾಗಿ ಅವರನ್ನ ಪ್ರೀತಿಸಿ ಗೌರವದಿಂದ ನಡ್ಕೊಳ್ಳುವಂಥದ್ದು ಬಹಳ ಯೋಗ್ಯವಾದದ್ದು ಆಗಿದೆ. 5ನೇ ವಚನದಿಂದ ನಾವು ನೋಡ್ತಾ ಇದ್ದೇವೆ. 5ನೇ ವಚನದಿಂದ, ಏಲ ಮರಗಳ ತೋಪುಗಳಲ್ಲಿಯೂ ಸೊಂಪಾಗಿ ಬೆಳೆದಿರುವ ಪ್ರತಿಯೊಂದು ಮರದ ನೆರಳಿನಲ್ಲಿಯೂ ಮದವೇರಿಸಿಕೊಂಡು ಒಳ್ಳೆಯ ಕೊರೆದ ಡೊಂಗರುಗಳಲ್ಲಿಯೂ ಬೆಟ್ಟದ ಗವಿಗಳಲ್ಲಿಯೂ ಮಕ್ಕಳನ್ನು ಕೊಂದು ಹಾಕುವ ನೀವು ದ್ರೋಹದ ಸಂತಾನವು ಸುಳ್ಳಿನ ಸಂತತಿಯೂ ಆಗಿದ್ದೀರಿ. ಇಸ್ರಾಯೇಲ್ ಜನರ ದೇವದ್ರೋಹ ಎಷ್ಟು ಭಯಂಕರವಾಗಿದೆ ದೇವಜನರೇ. ಅವರು ಎಲ್ಲಾ ಕಡೆ ಬೆಟ್ಟ ಗುಡ್ಡಗಳಲ್ಲಿಯೂ ಒಳೆ ತೀರಗಳಲ್ಲಿಯೂ ಗವಿಗಳಲ್ಲಿಯೂ ಮರದ ನೆರಳುಗಳಲ್ಲಿಯೂ ಸೊಂಪಾಗಿ ಬೆಳೆದಿರುವ ಮರದ ನೆರಳುಗಳಲ್ಲಿಯೂ ಅವರು ದೇವಜನರೇ ಅವರು ವಿಗ್ರಹ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಅದು ಮಾತ್ರವಲ್ಲದೆ ತಮ್ಮ ಮಕ್ಕಳನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮ ಮಕ್ಕಳನ್ನ ಕೊಂದು ಹಾಕ್ತಾ ಇದ್ದಾರ ಅಥವಾ ಆ ವಿಗ್ರಹಗಳಿಗೆ ಬಲಿ ಕೊಡ್ತಾ ಇದ್ದಾರ. ಯಾಜಕ ಕಾಂಡ 18ನೇ ಅಧ್ಯಾಯ 21ನೇ ವಚನದಲ್ಲಿ, ನಿಮ್ಮ ಮಕ್ಕಳಲ್ಲಿ ಯಾರನ್ನಾದರೂ ಮೊಲೇಕನಿಗೆ ಸಮರ್ಪಿಸಿ ನಿಮ್ಮ ದೇವರ ಹೆಸರನ್ನು ಅಪಕೀರ್ತಿಗೆ ಗುರಿ ಮಾಡಬಾರದು, ಇದು ನಾನು ಯೆಹೋವನು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಆದ್ರೆ ಇಸ್ರಾಯೇಲ್ ಜನರು ದೇವಜನರೇ ಅವರು ದೇವರನ್ನ ಬಿಟ್ಟು ಅವರು ವಿಗ್ರಹಗಳಿಗೆ ತಮ್ಮ ಮಕ್ಕಳನ್ನ ಬಲಿ ಕೊಡ್ತಾ ವಿಗ್ರಹಾರಾಧನೆ ಮಾಡ್ತಾ ಇದ್ದಾರೆ. ದೇವರು ಅವರನ್ನು ಎಚ್ಚರಿಸಿ ಮೋಶೆ ಮೂಲಕವಾಗಿ ಹೇಳಿದ್ದಾರೆ, ನೀವು ಮಕ್ಕಳನ್ನ ಬಲಿ ಕೊಡಬಾರದು ಎಂಬುದಾಗಿ. ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 10ನೇ ವಚನದಲ್ಲಿ, ಮಕ್ಕಳನ್ನು ಆಹುತಿ ಕೊಡುವವರು, ಕಣಿ ಹೇಳುವವರು, ಶಕನ ನೋಡುವವರು, ಯಂತ್ರ ಮಂತ್ರಗಳನ್ನು ಮಾಡುವವರು ನಿಮ್ಮ ದೇಶದಲ್ಲಿ ಇರಬಾರದು ಎಂಬುದಾಗಿ ಕರ್ತನ ಹೇಳ್ತಾನೆ. ಕೀರ್ತನೆಗಳು 106ನೇ ಕೀರ್ತನೆ 37ರಿಂದ 38 ವಚನಗಳಲ್ಲಿ, ಅವರು ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಭೂತಗಳಿಗೆ ಬಲಿ ಕೊಟ್ಟರು, ಕಾನಾನ್ಯರ ಮೂರ್ತಿಗಳ ಅರ್ಪಣೆಗೋಸ್ಕರ ತಮ್ಮ ಮಕ್ಕಳ ನಿರಾಪರಾಧ ರಕ್ತವನ್ನು ಸುರಿಸಿದರು, ಇಂಥ ಕೊಲೆಗಳಿಂದ ದೇಶವನ್ನು ಹೊಲೆ ಮಾಡಿದರು. ಇಂದಿಗೂ ಕೂಡ ನಮ್ಮ ಭಾರತ ದೇಶದಲ್ಲಿ ಪ್ರತಿದಿನಾಲು ಯಾವುದೋ ಒಂದು ಮೂಲೆಗೆ ಇಂಥ ಒಂದು ಘನಘೋರವಾದಂತ ಕೃತ್ಯಗಳು, ದೈವ ವಿರೋಧಿ ಕಾರ್ಯಗಳು ನಡೀತಲೇ ಇದ್ದಾವೆ. ಪ್ರೀತಿಯುಳ್ಳವರೇ, ಇಸ್ರಾಯೇಲ್ ಜನರಿಂದ ಅಸಹ್ಯ ಕಾರ್ಯಗಳನ್ನು ಮಾಡಿ ದೇವರನ್ನ ರೇಗಿಸುವಂತದನ್ನ ನಾವು ನೋಡ್ತಾ ಇದ್ದೇವೆ. ನೋಡ್ರಿ ಎಷ್ಟು ಭಯಂಕರ. ದೇವರು ಅವರನ್ನ ಶಿಕ್ಷಿಸುವಂತದ್ದು, ದೇವರು ಅವರನ್ನ ಖಂಡಿಸುವಂತದ್ದು ಯೋಗ್ಯವಾಗಿದೆಯಾ ಅಯೋಗ್ಯವಾಗಿದೆಯಾ ಒಮ್ಮೆ ನೀವು ಆಲೋಚನೆ ಮಾಡಿ. ಅವರು ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾರ, ನೀವು ದ್ರೋಹದ ಸಂತಾನವು ಸುಳ್ಳಿನ ಸಂತತಿಯೂ ಆಗಿದ್ದೀರಿ. ಕೆಟ್ಟ ಸಂತಾನವೇ, ಒಳೆಯ ಗುಂಡುಗಳು ನಿನಗೆ ಗತಿ, ಅವುಗಳೇ ನಿನ್ನ ಪಾಲು. ಅವುಗಳಿಗೆ ನೀನು ಪಾನದ್ರವ್ಯವನ್ನು ನೈವೇದ್ಯವಾಗಿ ಸುರಿದು ಧಾನ್ಯ ದ್ರವ್ಯವನ್ನು ಅರ್ಪಿಸಿದ್ದಿ. ನಾನು ಇದನ್ನೆಲ್ಲ ನೋಡಿ ಕೋಪವನ್ನು ಅಣಗಿಸಕೊಳ್ಳಲಾದಿತೆ. ನೀನು ಯಾವುದನ್ನು ಪೂಜಿಸ್ತಾ ಇದೆಯೋ ನಿನ್ನ ಕಷ್ಟ ಕಾಲದಲ್ಲಿ ಅದೇ ನಿನ್ನನ್ನು ರಕ್ಷಿಸಲಿ, ಅದನ್ನೇ ನೀನು ಹೋಗಿಬಿಟ್ಟು ಅಪ್ಪಿಕೋ, ಅವೇ ನಿನಗೆ ಗತಿ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರ. ನಾನು ಇಷ್ಟು ಅಸಹ್ಯ ಕೃತ್ಯಗಳನ್ನು ನಿಮ್ಮಲ್ಲಿ ನೋಡಿದಾಗಲೂ ನಾನು ನನ್ನ ಕೋಪವನ್ನ ಅಣಗಿಸಿಕೊಳ್ಳಲಿಕ್ಕೆ ಆಗುತ್ತೋ ಎಂಬುದಾಗಿ ದೇವರು ತನ್ನ ಪ್ರವಾದಿಯ ಮೂಲಕವಾಗಿ ಇಸ್ರಾಯೇಲ್ ಜನರನ್ನ ಕೇಳ್ತಾ ಇದ್ದಾರೆ. ಅಣಗಿಸಿಕೊಳ್ಳಲಾದಿತೋ, 6ನೇ ವಚನದ ಕೊನೆ ಭಾಗ, ಅಣಗಿಸಿಕೊಳ್ಳಲಾದಿತೋ. ಪ್ರವಾದಿಯಾಗಿರುವಂತ ಯೆರೆಮೀಯನ ಮೂಲಕವಾಗಿ ಕೂಡ ಕರ್ತನ 5ನೇ ಅಧ್ಯಾಯ ಯೆರೆಮೀಯನ ಪ್ರವಾದನ ಗ್ರಂಥ 5ನೇ ಅಧ್ಯಾಯ 7ರಿಂದ 9 ವಚನಗಳನ್ನು ನಾವು ಕಾಣುತ್ತೇವೆ. ಯೆಹೋವನು ಹೀಗನ್ನುತ್ತಾನೆ, ನಾನು ನಿನ್ನನ್ನು ಹೇಗೆ ಕ್ಷಮಿಸಲಿ?
ನಿನ್ನ ಜನರು ನನ್ನನ್ನು ವಿಸರ್ಜಿಸಿ ದೇವರಲ್ಲದವುಗಳ ಮೇಲೆ ಆಣೆ ಇಟ್ಟಿದ್ದಾರೆ. ನಾನು ಅವರಿಗೆ ಹೊಟ್ಟೆ ತುಂಬ ಆಹಾರ ಕೊಟ್ಟ ಮೇಲೆ ಅವರು ಆಧಾರ ಮಾಡಿದರು. ಸೂಳೆಯರ ಮನೆಗಳಲ್ಲಿ ಗುಂಪು ಕೂಡಿದರು. ಕೊಬ್ಬಿ ಅತ್ತಿತ್ತ ಓಡಾಡುವ ಕುದುರೆಗಳಂತೆ ಅವರಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹೆಂಡತಿಯನ್ನು ನೋಡಿ ಹೇಕರಿಸುತ್ತಿದ್ದನು. ನಾನು ಇವುಗಳಿಗಾಗಿ ದಂಡಿಸಬಾರದೋ? ಇಂಥ ಜನಾಂಗದ ಮೇಲೆ ನನ್ನ ರೋಷವನ್ನು ತೀರಿಸದಿರುವೆನೋ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ದೇವ ಜನರೇ, ದೇವರು ಶಿಕ್ಷಿಸುವಂಥದ್ದು ಸರಿನಾ ಸರಿ ಅಲ್ವಾ? ಸರಿಯಾಗಿದೆ. ನಾವು ದೇವರಲ್ಲಿ ಭಯಭಕ್ತುಳ್ಳವರಾಗಿರೋಣ. ದೇವರು ನಮ್ಮ ಹೀನ ಸ್ಥಿತಿಯನ್ನ ಕಡೆಗಾಣಿಸಿ ನಮ್ಮನ್ನು ಉನ್ನತ ಸ್ಥಿತಿಗೆ ನಡೆಸುವವನಾಗಿದ್ದಾನೆ. ನೀನು ಉತ್ತಮ ಸ್ಥಿತಿಗೆ ಬಂದಾಗ ನಿನ್ನ ಮನಸ್ಥಿತಿ ಹೇಗಿರುತ್ತದೆ? ದೇವರು ನಿನ್ನ ಬಡತನವನ್ನ, ದೇವರು ನಿನ್ನ ದರಿದ್ರವನ್ನ, ದೇವರು ನಿನ್ನ ಸಕಲ ವಿಧವಾದಂತ ಹೀನ ಸ್ಥಿತಿಯನ್ನ ನಿನ್ನಿಂದ ತೊಲಗಿಸಿ ನಿನ್ನನ್ನು ದೇವರು ಉತ್ತಮ ಸ್ಥಿತಿಗೆ ತಗೊಂಡ್ಬಂದಾಗ ನೀನು ಹೇಗೆ ನಡ್ಕೊಳ್ತಾ ಇದ್ದಿ? ನೋಡಿ, ಇಸ್ರಾಯೇಲ್ ಜನರು ಹೇಗೆ ನಡ್ಕೊಳ್ತಾ ಇದಾರಂತೆ, ಅವರು ಹೊಟ್ಟೆ ತುಂಬಿ, ದೇವರು ಅವರಿಗೆ ಹೊಟ್ಟೆ ತುಂಬ ಆಹಾರ ಕೊಟ್ಟಾಗ ಅವರು ಗರ್ವಿಗಳಾಗ್ತಾ ಇದ್ದಾರೆ, ಅವರು ಆಧಾರ ಮಾಡ್ತಾ ಇದ್ದಾರೆ, ಅವರು ಅಸಹ್ಯವಾದ ಸ್ಥಳಗಳಲ್ಲಿ ಗುಂಪು ಕೂಡ್ತಾ ಇದ್ದಾರೆ, ಅವರು ಕೊಬ್ಬಿ ಅತ್ತಿತ್ತ ಓಡಾಡ್ತಾ ಇದ್ದಾರೆ. ದೇವ ಜನರೇ, ದೇವರ ವಾಕ್ಯದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ದೇವರು ನಮ್ಮನ್ನು ಸಮೃದ್ಧಿ ಸ್ಥಿತಿಯಲ್ಲಿ ಇಟ್ಟಾಗ ನಾವು ದೇವರನ್ನು ಸ್ತುತಿಸುವವರಾಗಿರ್ಬೇಕಂತೆ. ದೇವರಿಗೆ ನಾವು ಆರಾಧನೆ ಮಾಡುವವರಾಗಿರ್ಬೇಕಂತೆ. ದೇವರಿಗೆ ಸ್ತೋತ್ರವಾಗ್ಲಿ. ದೇವರು ಅದಕ್ಕಾಗಿ ನಾನು ನಿನ್ನನ್ನು ದಂಡಿಸಬಾರದು, ಇಂಥ ಒಂದು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ನೀನು ತೊಡಗಿಕೊಂಡಿರುವಾಗ ನಾನು ನಿನ್ನನ್ನು ದಂಡಿಸ್ತೇನೆ ಎಂಬುದಾಗಿ ಕರ್ತನು ಈ ಒಂದು 13ನೇ ವಚನ ತನಕ ನಾವು ಓದುವಾಗ ಕರ್ತನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. 13ನೇ ವಚನವನ್ನು ಓದ್ತೇನೆ. ನೀನು ಕೂಗಿಕೊಳ್ಳುವಾಗ ನೀನು ಕೂಡಿ ಹಾಕಿಕೊಂಡಿರುವ ಇವುಗಳೇ ನಿನ್ನನ್ನು ಉದ್ಧರಿಸಲಿ. ಆದರೆ ಇವುಗಳನ್ನೆಲ್ಲ ಗಾಳಿಯು ಬಡಿದುಕೊಂಡು ಹೋಗುವುದು, ಬರೀ ಉಸಿರಾದರೂ ಒಯ್ಯುವುದು. ನನ್ನನ್ನು ಆಶ್ರಯಿಸುವವನು ದೇಶವನ್ನು ಅನುಭವಿಸಿ ನನ್ನ ಪರಿಶುದ್ಧ ಪರ್ವತವನ್ನು ಬಾಧ್ಯವಾಗಿ ಹೊಂದುವನು ಎಂಬುದಾಗಿ ಇಲ್ಲಿ ನಾವು ಕಾಣುತ್ತೇವೆ. ಅಂದ್ರೆ ದೇವರು ಅಬ್ರಹಾಮನ ಸಂತತಿಯಾದಂತ ಇಸ್ರಾಯೇಲ್ 12 ಕುಲಗಳಿಗೆ ಆ ಒಂದು ಇಸ್ರಾಯೇಲ್ ದೇಶವನ್ನು ಸ್ವಾಸ್ಥ್ಯವಾಗಿ ಕೊಟ್ಟಿದ್ದಾರೆ. ಆದ್ರೆ ದೇವರು ಸ್ವಾಸ್ಥ್ಯವಾಗಿ ಅನುಗ್ರಹಿಸಿದಂತ ಇಸ್ರಾಯೇಲ್ ದೇಶವನ್ನ ಇಸ್ರಾಯೇಲ್ಯರು ಅಪವಿತ್ರ ಮಾಡಿಬಿಟ್ರು. ಇಂದಿನ ಕಾಲದಲ್ಲಿ ಆ ದೇಶದ ಮೂಲ ನಿವಾಸಿಗಳಾಗಿರುವಂತ ಕಾನಾನ್ಯರು, ಪೆರಿಜಿಯರು, ಹಿವಿಯರು, ಗಿರ್ಗಿಸಿಯರು, ಯಬೂಸಿಯರು ಇವರೇನು ಆ ಒಂದು ಕಾನಾನ್ ದೇಶವನ್ನು ಅಪವಿತ್ರ ಮಾಡಿ ಮಕ್ಕಳನ್ನ ಬಲಿ ಕೊಟ್ಟು ಮತ್ತು ನಾನಾ ತರವಂತ ಸೃಷ್ಟಿಕರ್ತನಿಗೆ ವಿರುದ್ಧವಂತ ಹೇಯ ಕೃತ್ಯಗಳನ್ನು ನಡೆಸಿದಾಗ ದೇವರು ಇಸ್ರಾಯೇಲ್ಯರ ಮೂಲಕವಾಗಿ ಅವರಿಗೆ ಶಿಕ್ಷೆ ಕೊಟ್ಟು ಅವರನ್ನು ಅಲ್ಲಿಂದ ಅಟ್ಟಿ ದೇಶವನ್ನು ಶುದ್ಧಿಪಡಿಸಿ ದೇವರ ಸ್ನೇಹಿತನಾಗಿರುವಂತ ಅಬ್ರಹಾಮನ ಸಂತಾನಕ್ಕೆ ದೇವರು ಆ ದೇಶವನ್ನು ಕೊಟ್ರೆ ತಿರುಗಿ ಇಸ್ರಾಯೇಲ್ಯರೇ ಆ ದೇಶವನ್ನು ಅಪವಿತ್ರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಕರ್ತನ ಹೇಳ್ತಾ ಇದ್ದಾನೆ, ಇಲ್ಲಿ ನಾನು ನಿಮ್ಮನ್ನು ಕೈ ಬಿಟ್ಟು ಬಿಡ್ತೇನೆ. ನೀನು ಕೂಗಿಕೊಳ್ಳುವಾಗ ಇಸ್ರಾಯೇಲೇ, ನೀನು ಕೂಡಿ ಹಾಕಿಕೊಂಡಿರುವ ಈ ಒಂದು ದೇವತೆಗಳೇ ಅಥವಾ ಈ ವಿಗ್ರಹಗಳು ನಿನ್ನನ್ನು ಉದ್ಧರಿಸಲಿ ಎಂಬುದಾಗಿ ಕರ್ತನ ಹೇಳ್ತಾನೆ. ದೇವಜನರೇ, ಅವು ಏನು ಅವು ರಕ್ಷಿಸ್ಲಿಕ್ಕೆ ಸಾಧ್ಯನಾ? ಅವುಗಳಿಗೆ ಉದ್ಧರಿಸ್ಲಿಕ್ಕೆ ಸಾಧ್ಯನಾ? ಇಂಥ ಒಂದು ಮನಸ್ಸಿಗೆ ತಿಳಿದಂತೆ ನಡೆಯುವ ಪ್ರವೃತ್ತಿಯನ್ನು ಬಿಟ್ಟು ಆತನಿಗೆ ಒಳಪಡುವಂಥದ್ದು ಆಶೀರ್ವಾದಕರವಾಗಿದೆ. ಅದಕ್ಕೆ ಹೇಳ್ತಾರೆ, ಸ್ವಾಮಿ, ನನ್ನನ್ನು ಆಶ್ರಯಿಸುವವನು ದೇಶವನ್ನು ಅನುಭವಿಸಿ ನನ್ನ ಪರಿಶುದ್ಧ ಪರ್ವತವನ್ನು ಬಾಧ್ಯವಾಗಿ ಹೊಂದುವನು. ದೇವಜನರೇ, ದೇವರು ಹೇಳ್ತಾ ಇದ್ದಾನೆ, ಆತನನ್ನು ಆಶ್ರಯಿಸುವವನು ದೇಶವನ್ನು ಅನುಭವಿಸ್ತಾನಂತೆ. ಆತನನ್ನು ಆಶ್ರಯಿಸುವವನು ದೇಶವನ್ನು ಅನುಭವಿಸುವನು. ಕೀರ್ತನೆಗಳ ಗ್ರಂಥ 25ನೇ ಅಧ್ಯಾಯ 12-13 ವಚನ ಹೀಗೆ ಬರೆಯಲ್ಪಟ್ಟಿದೆ. ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಅವನು ಸುಖದಿಂದಲೇ ಇರುವನು, ಅವನ ಸಂತತಿಯವರು ದೇಶವನ್ನು ಅನುಭವಿಸುವರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ ತನ್ನ ವಾಕ್ಯಗಳ ಮೂಲಕವಾಗಿ. ಆತನಲ್ಲಿ ಭಯಭಕ್ತಿ ಉಳ್ಳವರನ್ನು ದೇವರು ಏನ್ ಮಾಡ್ತಾರಂತೆ, ಅವರಿಗೆ ಉಚಿತವಾದ ಮಾರ್ಗವನ್ನು ಬೋಧಿಸ್ತಾನೆ ದೇವರವರಿಗೆ, ಮತ್ತು ಅವರು ಸುಖದಿಂದಿರುವಂತೆ ಮಾಡುವ ಆತನಾಗಿದ್ದಾನೆ. ನಾವು 2ನೇ ಭಾಗವನ್ನು ಮುಂದುವರಿಸಿ ನೋಡೋಣ. 14ನೇ ವಚನದಿಂದ 22ನೇ ವಚನದಲ್ಲಿ ನಾವು ನೋಡ್ತೇವೆ, ಯೆಹೋವನು ದೀನ ಮನದವರನ್ನು ಕರುಣಿಸುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೀನ ಮನಸ್ಸುಳ್ಳವರನ್ನ ದೇವರು ಏನ್ ಮಾಡ್ತಾನಂತೆ, ಕರುಣಿಸ್ತಾನೆ. ನಾವು 1 ಪೇತ್ರನ ಪುಸ್ತಕದಲ್ಲಿ ಓದುತ್ತೇವೆ, ದೇವರು ದೀನರಿಗೆ ಕರುಣೆ ತೋರಿಸ್ತಾನೆ, ಅಹಂಕಾರಿಗಳನ್ನಾದ್ರೂ ಆತನ ಎದುರಿಸ್ತಾನೆ. ದೀನರಿಗೆ ದೇವರು ಕರುಣೆ ತೋರಿಸ್ತಾನೆ. ಮಣ್ಣು ಹಾಕಿರಿ
ಮಾರ್ಗವನ್ನು ಸರಿ ಮಾಡಿರಿ, ನನ್ನ ಜನರ ದಾರಿಯೊಳಗಿಂದ ಆಟಂಕವನ್ನ ಎತ್ತಿ ಹಾಕಿರಿ ಎಂದು ಒಂದು ವಾಣಿಯು ನುಡಿಯುತ್ತದೆ. ದೇವಜನರ ಮತ್ತು ತಿರುಗಿ ಪ್ರವಾದಿಯು ಮತ್ತೊಮ್ಮೆ ಭವಿಷ್ಯದ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಸರಿ ಇಲ್ಲದನ್ನ ಸರಿ ಮಾಡ್ಲಿಕ್ಕೆ ಇದು ಸೂಚಿಸ್ತಾರೆ. ಮಣ್ಣು ಹಾಕಿರಿ, ಮಣ್ಣು ಎಲ್ಲಿ ರಸ್ತೆಗಳು ಹದಗಡಿತವೋ ಅಲ್ಲಿ ಏನ್ ಮಾಡ್ತಾರೆ, ಮಣ್ಣು ಹಾಕಿಬಿಟ್ಟು ಅದನ್ನ ಸರಿ ಮಾಡ್ತಾರೆ, ರಿಪೇರಿ ಮಾಡ್ತಾರೆ. ಹಾಗೆ ಇಸ್ರಾಯೇಲ್ ದೇಶ ಎಲ್ಲ ಕೆಟ್ಟು ಹೋಗಿದೆ, ಅದನ್ನ ತಿರುಗಿ ರಿಪೇರಿ ಮಾಡುವಂತದನ್ನ ದೇವರು ಹೇಳ್ತಾರೆ. ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನು ಕಳುಹಿಸಿ ದೇವರು ಲೋಕವನ್ನು ರಿಪೇರಿ ಮಾಡ್ತಾ ಇದ್ದಾರೆ. 15 ವಚನ, ಸದಮಲ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗನ್ನುತ್ತಾನೆ, ಉನ್ನತ ಲೋಕವೆಂಬ ಪವಿತ್ರ ಆಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. ದೇವರಿಗೆ ಸ್ತೋತ್ರ. ದೇವರು ಆತನು ಉನ್ನತ ಲೋಕದಲ್ಲಿದ್ದಾನೆ. ಅಲ್ಲಿ ಹೇಳ್ತಾನೆ ದೇವರು ನಿತ್ಯ ನಿವಾಸಿ ಆಗಿದ್ದೇನೆ ಎಂಬುದಾಗಿ. ದೇವರಿಗೆ ಸ್ತೋತ್ರ. ದೇವಜನರ, ಆತನು ನಿತ್ಯ ನಿವಾಸಿಯಾಗಿದ್ದಾನೆ. ಆತನು ಉನ್ನತವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ಆತನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. ಎಂತ ಶ್ರೇಷ್ಠ ವಾಗ್ದಾನ. ದೇವರ ಮಕ್ಕಳೇ, ನೀವು ಜಜ್ಜಿ ಹೋದಾಗ, ಕುಗ್ಗಿ ಹೋದಾಗ ಈ ವಾಕ್ಯವನ್ನ ನೆನಪಿಗೆ ತಂದುಕೊಳ್ಳ್ರಿ, ಈ ವಾಗ್ದಾನವನ್ನ ನೆನಪಿಗೆ ತಂದುಕೊಳ್ಳ್ರಿ. ದೇವರು ನಿಮ್ಮನ್ನು ಮಾಡುವವನಾಗಿದ್ದಾನೆ. ದೇವರ ಜನರಾಗಿರುವಂತ, ದೇವರ ಮಕ್ಕಳಾಗಿರುವಂತ ನಮ್ಮಲ್ಲಿ ಯಾವಾಗ್ಲೂ ಕೂಡ ಉಜ್ಜೀವನ ಇರುವಂತದಾಗಿದೆ. ಉಜ್ಜೀವನ ನಮ್ಮಲ್ಲಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಹೌದು ದೇವಜನರೇ, ಕರ್ತನನ್ನು ನಿರಂತರವಾಗಿ ಆಶ್ರಯಿಸಿಕೊಳ್ಳಬೇಕಾಗಿದೆ. ಸಕಾರಾತ್ಮಕವಾಗಿ ನಾವು ಯೋಚಿಸುವವರಾಗಿರ್ಬೇಕಾಗಿದೆ. ದೇವರ ವಾಕ್ಯಗಳನ್ನ ನಾವು ನಂಬುವವರಾಗಿರ್ಬೇಕಾಗಿದೆ. ಉಪವಾಸ ಪ್ರಾರ್ಥನೆಗಳನ್ನು ಮಾಡ್ಬೇಕಾಗಿದೆ. ದೇವರು ನಮ್ಮನ್ನು ಮಾಡುವವನಾಗಿದ್ದಾನೆ. ದೇವರು ಹೇಳ್ತಾರೆ 16ನೇ ವಚನದಲ್ಲಿ, ನಾನು ಸರ್ವದಾ ವ್ಯಾಜ್ಯವಾಡೇನು, ಕಡೆಯ ತನಕ ಕೋಪಿಸಿಕೊಳ್ಳೇನು. ಹೀಗೆ ಮಾಡಿದರೆ ಮನುಷ್ಯಾತ್ಮವು ನಾನು ಸೃಷ್ಟಿಸಿದ ಜೀವವು ನನ್ನಿಂದ ಕುಂದಿ ಹೋದಾವು. ನೋಡ್ರಿ, ದೇವರು ಮನುಷ್ಯರೊಂದಿಗೆ ನಿತ್ಯವೂ ಆತನು ವ್ಯಾಜ್ಯವಾಡುವುದಿಲ್ಲ, ನಿತ್ಯವೂ ಕೋಪಿಸಿಕೊಳ್ಳುವುದಿಲ್ಲ. ಆತನಿಗೆ ಕರುಣೆಯೇ ಇಷ್ಟ. ಒಂದ್ ವೇಳೆ ದೇವರು ನಿತ್ಯವೂ ನಮ್ಮೊಂದಿಗೆ ವ್ಯಾಜ್ಯವಾಡಿದ್ರೆ, ನಿತ್ಯವೂ ನಮ್ಮ ಮೇಲೆ ದೇವರು ಕೋಪಿಸಿಕೊಂಡ್ರೆ ನಮ್ಮ ಆತ್ಮ ದೇವರಿಂದ ಕುಂದಿ ಹೋಗ್ತತೆ. ಅದಕ್ಕಾಗಿ ದೇವರು ನಿತ್ಯವೂ ಹಾಗೆ ಮಾಡುವುದಿಲ್ಲ. ದೇವರಿಗೆ ಸ್ತೋತ್ರ. ಆತನ ಎಷ್ಟು ಒಳ್ಳೆಯವನಾಗಿದ್ದಾನೆ. ದೇವಜನರೇ, ನೀವು ಯಾರ ಮೇಲಾದ್ರೂ ನಿತ್ಯವೂ ಕೋಪಿಸಿಕೊಳ್ತಾ ಇದ್ದೀರಾ? ಕೋಪಿಸಿಕೊಳ್ಳುವಂತ ಸ್ವಭಾವವು ಪ್ರತಿ ಮನುಷ್ಯನಿಗೆ ಕೋಪವಿರುತ್ತದೆ, ಅದು ಇರಲೇಬೇಕು. ಆದ್ರೆ ನಿತ್ಯವೂ ಕೋಪಿಸಿಕೊಳ್ಳುವಂತ ಸ್ವಭಾವವು ಅದು ಒಳ್ಳೆಯದಲ್ಲ. ಅದು ಪ್ರೀತಿಸ್ರಿ, ಕರುಣೆ ತೋರಿಸ್ರಿ, ಇದು ದೈವಿಕವಾದಂತ ಸ್ವಭಾವವಾಗಿದೆ. ದೇವರು ಇಸ್ರಾಯೇಲ್ ಜನರನ್ನ ದಂಡಿಸುವುದಕ್ಕೆ ಮತ್ತೊಂದು ಮಾತು ಹೇಳ್ತಾರೆ 17ನೇ ವಚನದಲ್ಲಿ, ನನ್ನ ಜನರು ಲಾಭವನ್ನು ದೋಚಿಕೊಂಡ ಅನ್ಯಾಯವನ್ನು ನಾನು ನೋಡಿ ಕೋಪಗೊಂಡು ಅವರನ್ನು ಹೊಡೆದನು, ನನ್ನ ಮುಖವನ್ನು ಮುಚ್ಚಿಕೊಂಡು ರೋಷಭರಿತನಾಗಿದ್ದೆನು. ಅವರು ತಿರುಗಿಕೊಂಡು ಮನಸ್ಸಿಗೆ ತೋರಿದ ಹಾಗೆ ನಡೆಯುತ್ತಾ ಬಂದಿದ್ದಾರೆ. ಅವರ ಮಾರ್ಗಗಳನ್ನು ನೋಡಿದ್ದೇನೆ, ಅವರನ್ನು ಸ್ವಸ್ಥ ಮಾಡಿ ನಡೆಸುತ್ತಾ ಅವರಲ್ಲಿ ದುಃಖಿತರಿಗೆ ಆದರಣೆಯನ್ನು ಪ್ರತಿಫಲವಾಗಿ ಕೊಡುವೆನು. ಯೆಹೋವನು ಮನುಷ್ಯರ ಬಾಯ ಯೋಗ್ಯ ಫಲವಾಗಿರುವ ಸ್ತೋತ್ರವನ್ನು ಉಂಟು ಮಾಡುವವನಾಗಿ ದೂರದವರಿಗೂ ಸಮೀಪದವರಿಗೂ ಕ್ಷೇಮವಿರಲಿ ಸುಕ್ಷೇಮವಿರಲಿ, ನಾನು ಅವರನ್ನು ಸ್ವಸ್ಥ ಮಾಡುವೆನು ಎಂದು ಹೇಳುತ್ತಾನೆ. ದೇವರು ಅವರ ಒಂದು ಅಕೃತ್ಯಗಳ ನಿಮಿತ್ತವಾಗಿ ಅವರನ್ನು ದಂಡಿಸುವಂತದನ್ನು ಇಲ್ಲಿ ಹೇಳುವಂತದನ್ನು ನಾವು ನೋಡ್ತಾ ಇದ್ದೇವೆ ದೇವಜನರೇ. ಆದ್ರೆ ಕೃಪೆಯುಳ್ಳ ದೇವರು ಆತನು ತನ್ನ ಮಕ್ಕಳಂತ ನಮ್ಮನ್ನು ಕರೀತಾ ಇದ್ದಾನೆ. ನಾನು ನಿಮಗೆ ಕ್ಷೇಮವನ್ನು ಸುಕ್ಷೇಮವನ್ನ ಸ್ವಸ್ಥತೆಯನ್ನು ಉಂಟು ಮಾಡ್ತೇನೆ ಅಂತ ಹೇಳ್ತಾನೆ. 20ನೇ ವಚನ, ದುಷ್ಟರಾದರೂ ಅಲ್ಲೋಲ ಕಲ್ಲೋಲವಾದ ಸಮುದ್ರದಂತಿದ್ದಾರೆ, ಅದು ಸುಮ್ಮನಿರದು, ಅದರ ತೆರೆಗಳು ಕೆಸರನ್ನು ಬುರದೆಯನ್ನು ಕಾರುತ್ತಲಿರುತ್ತವೆ. ದುಷ್ಟರಿಗೆ ಸಮಾಧಾನವೇ ಇಲ್ಲವೆಂದು ನನ್ನ ದೇವರು ನುಡಿಯುತ್ತಾನೆ. ಯಾರಿಗೆ ಸಮಾಧಾನ ಇರುವುದಿಲ್ಲ? ದುಷ್ಟರಿಗೆ ಸಮಾಧಾನ ಇರುವುದಿಲ್ಲ. ದುಷ್ಟರ ಒಂದು ಮನಸ್ಥಿತಿ ಹೇಗಿರತ್ತಂತೆ? ಅವರು ಅಲ್ಲೋಲ ಕಲ್ಲೋಲವಾದ ಸಮುದ್ರದಂತಿದ್ದಾರಂತೆ. ಆ ಅಲ್ಲೋಲ ಕಲ್ಲೋಲವಾದ ಸಮುದ್ರ ಸುಮ್ಮನಿರೋದಿಲ್ಲ, ಅದು ತೆರೆಗಳು ಕೆಸರನ್ನು ಬುರದೆಯನ್ನು ಕಾರುತ್ತಲಿರ್ತಾ ಇದೆ. ಹಾಗೆ ದುಷ್ಟರು ಕೂಡ ನೀಚತ್ವವನ್ನು, ಕೆಟ್ಟದ್ದನ್ನ ನಿರಂತರವೂ ಅವರು ಕಾರುತ್ತಲೇ ಇರ್ತಾರೆ. ಈ ನಮ್ಮ ಒಂದು ವಿಷಯದಲ್ಲಿ ಎಚ್ಚರಿಕೆಯಾಗಿರೋಣ, ಜಾಗರೂಕರಾಗಿರೋಣ. ನಾವು ಸಕಲ ವಿಧವಾದ ದುಷ್ಟತನವನ್ನು ವಿಸರ್ಜಿಸಿ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ದೇವರಿಗೆ ದೀನ ಮನಸ್ಸಿನಿಂದ ನಡ್ಕೊಳ್ತಾ ನಾವು ಒಂದು ಒಳ್ಳೆಯ ನಡತೆಯನ್ನು ಅಳವಡಿಸಿಕೊಂಡು ನಾವು ಪರಲೋಕಕ್ಕೆ ಯೋಗ್ಯವಾದ ನಡತೆಯನ್ನು ನಾವು ಅನುಸರಿಸೋಣ. ದೇವರ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಈ ಬೆಳಗಿನ ಜಾವದ ಸಮಯದಲ್ಲಿ ನಿಮ್ಮ ಘನವುಳ್ಳ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನೀನು ಒಳ್ಳೆಯವನು ಸ್ವಾಮಿ, ನೀನು ಒಳ್ಳೆಯವರಿಗೆ ಒಳ್ಳೆಯವನು ಸ್ವಾಮಿ. ದೇವರೇ, ನೀವು ವಕ್ರರಿಗೆ ವಕ್ರವನು ಆಗಿದೆ ಸ್ವಾಮಿ. ದೇವರೇ, ನಾವು ಮಣ್ಣು ಧೂಳಾಗಿದ್ದೇವೆ.
ನೀವು ಕರ್ತನೆಯನ್ನು ನಾಮದಲ್ಲಿ ಭಯಭಕ್ತುಳ್ಳವರಿಗೆ ಉಚಿತವಾಗಿ ನೀವು ಅಪ್ಪ ಧರ್ಮೋಪದೇಶವನ್ನು ಮಾಡಿ ಜೊತೆದು ನಡೆಸುವ ನಿಮ್ಮದಾಗಿ ವಾಗ್ದಾನ ಮಾಡಿದ್ದೆ. ಈ ದಿನ ಸ್ವಾಮಿ, ಈ ಒಂದು ಮಾರ್ನಿಂಗ್ ಡಿವೋಷನ್ ಅಲ್ಲಿ ಭಾಗಿಯಾಗಿದಂತ ಎಲ್ಲಾ ದೇವರ ಸೇವಕರುಗಳನ್ನು, ಅವರ ಕುಟುಂಬಗಳನ್ನು, ಎಲ್ಲಾ ನಿನ್ನ ಜನರನ್ನು, ವಿಶ್ವಾಸಿಗಳನ್ನು ಹೇರಳವಾಗಿ ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ, ನಮ್ಮ ಒಂದು ಕಲ್ವಾರಿ ಚಾಪಲ್ ಟ್ರಸ್ಟ್ ಅನ್ನು ಆಶೀರ್ವಾದ ಮಾಡು ದೇವರೇ. ನಮ್ಮ ಸಂಸ್ಥೆಯ ನಿರ್ದೇಶಕರುಗಳಾಗಿರುವಂತಹ ಪಾಸ್ಟರ್ ಎಲ್ ಗುಣಶೇಖರಯ್ಯನವ್ರಿಗಾಗಿ, ಅವ್ರ ಕುಟುಂಬಕ್ಕಾಗಿ, ತಂದೆಯೇ ಮತ್ತು ಸ್ವಾಮಿ ದೇವರೇ ಉಪನಿರ್ದೇಶಕರುಗಳಾಗಿರುವಂತಹ ಹೆನ್ರಿ ಅಣ್ಣನವ್ರಿಗಾಗಿ ಪ್ರಾರ್ಥಿಸ್ತೇನೆ. ಆಶೀರ್ವಾದ ಮಾಡಿದೇವ್ರೆ. ನಮ್ಮ ಭಾರತ ದೇಶದಾದ್ಯಂತ ಈ ಒಂದು ಕಲ್ವಾರ್ ಚಾಪಲ ಸೇವೆಗಳು ಎಲ್ಲೆಲ್ಲಿ ನಡೀತಾ ಇದ್ದಾವೆ ಸ್ವಾಮಿ, ನೀನು ಜೊತೆ ಇದ್ದು ಆಶೀರ್ವಾದ ಮಾಡಿ ಅಭಿವೃದ್ಧಿ ಪಡಿಸು ಸ್ವಾಮಿ. ಎಲ್ಲಾ ದೇವಜನರನ್ನು ಆಶೀರ್ವಾದ ಮಾಡಿದೇವ್ರೆ. ಆ ಪಾಸ್ತಲ್ಗಳಿಗಾಗಿ ತಂದೆಯೇ, ಎಲ್ಲ ಒಂದು ಸಮಾಜ ಸೇವೆಗಳಿಗಾಗಿ, ಸಭಾ ಸೇವೆ, ಸ್ವಾರ್ಥ ಸೇವೆ, ಎಲ್ಲಾ ಸೇವೆಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸ್ತೇವೆ. ಆಶೀರ್ವಾದ ಮಾಡಿ ಕೈ ಹಿಡಿದು ನಡೆಸಪ್ಪ. ಪ್ರತಿ ಕೊರತೆಗಳನ್ನು ನೀಗಿಸು. ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡ್ತಾನೆ ತಂದೆಯಾದೇವರೇ, ಯಾರ್ಯಾರು ಕರ್ತನೆ ಸ್ವಾಮಿ ಕಷ್ಟಗಳಲ್ಲಿ, ತೊಂದರೆಗಳಲ್ಲಿದ್ದಾರೋ ನಿನ್ನ ಮಕ್ಕಳಿಗೆ ನಿನ್ನ ಅಪ್ಪ ಸ್ವಾಮಿ ದೇವರೇ ದಕ್ಷಿಣಾಸ್ತವನ್ನು ಚಾಚಿ ಅವರನ್ನೆಲ್ಲಾ ಇಕ್ಕಟ್ಟುಗಳನ್ನು ಬಿಡಿಸಿ ದೇವರೇ, ನಿನ್ನ ಒಂದು ಕರ್ತನೆ ಸ್ವಾಮಿ ದೇವರೇ ಉನ್ನತವಾದ ಮಾರ್ಗದಲ್ಲಿ ಅವರಿಗೆ ನಡೆಸಬೇಕೆಂಬುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಸ್ವಾಮಿ. ವಿಶೇಷವಾಗಿ ನಾನು ಪ್ರಾರ್ಥಿಸ್ತೇನೆ ನಮ್ಮ ಒಂದು ಕರ್ತನೆ ಸ್ವಾಮಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸೇವೆ ಮಾಡ್ತಂತ ಪಾಸ್ಟರ್ ನವನೀತ್ ಕುಮಾರ್ ಐನವ್ರಿಗಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ ದೇವರೇ. ಕೊಪ್ಪಳ, ಯಾದಗಿರಿ, ಶಿವಮೊಗ್ಗ, ಹುಕ್ಕೇರಿ ಎಲ್ಲಾ ಒಂದು ಸ್ಥಳಗಳಲ್ಲಿ ಅಪ್ಪ ಅದ್ರ ಮೂಲಕವಾಗಿ ಎಲ್ಲಾ ಒಂದು ಸ್ಥಳಗಳ ಭಾಗಗಳಲ್ಲಿ ನಡೆಯುವಂತ ಎಲ್ಲ ಸೇವೆಗಳನ್ನು ಕೂಡ ನಿನ್ನ ಆಶೀರ್ವಾದ ಮಾಡಿ ದೇವರ ಜೊತೆ ದಿನ ನಡೆಸಬೇಕೆಂದು ನಾನು ಕೇಳಿಕೊಳ್ತಾನೆ. ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಮಹಿಮಾ ಘನತ ಪ್ರಭಾವನಿಬ್ಬರಿಗೆ ಸಲ್ಲಿಸ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ತಾನೆ ಸ್ವಾಮಿ. ಆಮೆನ್.